ನಂಗೆ ಗೊತ್ತಿಲ್ವಾ ದಿವಾನ್ ಕಡೆ ಐತ ನೋಡು ದಿವಾನ್ ಆ ದಿವಾನ್ ಸೋಫಾ ಮೇಲೆ ಚೀಲ್ದೋಡೆ ಇದೆಯಾ ನೋಡು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ನಾವು ಈಗ ನೋಡ್ರಿ ಅರ್ಸಿಕರ ನಮ್ಮನೆ ಪರ್ಸು ಕಳೆದೋಯ್ದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಸಂಡೇ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೆ. ನಮ್ಮ ಅತ್ತೆ ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸೊ ದೇವ್ರ ಸಾಮಾನು ತೊಳೆಯೋದು ಅದೆಲ್ಲ. ಸೊ ಆಲೂಗಡ್ಡೆನ ಬೇಯಕ್ಕೆ ಇಟ್ಟಿದ್ರು. ಸೊ ಪ್ರೆಷರು ಕೂಡ ಆರಿತ್ತು. ಸೊ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಒಗ್ಗರಣೆನೂ ಸತ ಹಾಕ್ತಾ ಇದ್ದೆ. ನನ್ನ ನಾದಿನಿನ ಪೂಜೆಗೆ ಕರೆದಿದ್ದೆ, ಅವಳಿಗೆ ಬರೋಕ್ಕೆ ಆಗಿತ್ತಿಲ್ಲ. ಸೊ ಅದಕ್ಕೆ ಸಂಡೇ ಬೆಳಗ್ಗೆನೆ ಬರ್ತೀವಿ ಅಂತ ಸತ ಹೇಳಿದರು ಫುಲ್ ಫ್ಯಾಮಿಲಿ. ಸೊ ಅದಕ್ಕೆ ಬೇಗ ಬೇಗ ಪಲ್ಯ ಚಟ್ನಿ ಎಲ್ಲ ಮಾಡ್ತಾಯಿದ್ವಿ. ಮತ್ತು ಮಕ್ಕಳು ಕೂಡ ಎದ್ದಿದ್ರಲ್ವ, ಸೊ ಅವ್ರಿಗೂ ರಾಗಿ ಸರಿನ ಪ್ರಿಪೇರ್ ಮಾಡಿ ಅವ್ರಿಗೂ ಸತ ತಿನ್ನಿಸ್ಬೇಕಿತ್ತು. ಸೊ ನಮ್ಮನೆ ಕೆಲಸ ನಾವೇ ಮಾಡಬೇಕು. ಸೊ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿದ್ವಿ, ನಾನು ನಮ್ಮತ್ತೆ ಇಬ್ಬರು ಸೇರಿಕೊಂಡು. ಸೊ ಇಬ್ಬರು ಸೇರಿಕೊಂಡು ಮಾಡಿದರೆ ಬೇಗ ಬೇಗ ಕೆಲಸ ಎಲ್ಲ ಆಗಿಬಿಡುತ್ತೆ ಅಂತ. ಸೊ ಒಗ್ಗರಣೆ ಎಲ್ಲ ಹಾಕಾದ್ಮೇಲೆ ಮಕ್ಕಳಿಗೆ ರಾಗಿ ಸರಿ ಮಾಡಿ ತಿನ್ನಿಸ್ತಾ ಇದ್ದೆ. ಇದು ನಿಧಿ ಸಿರಿ ಅಂತೆ. ಯಾರು ನಿಧಿ, ಯಾರು ಸಿರಿ? ನೀನು ಶ್ರುತಿ ಅಮ್ಮನ ರಾಗಿ ಸರಿ ತಿನ್ನಿಸ್ತಾ ಇದೀಯಾ? ತಿನ್ಸು, ಗುಡ್. ತಿನ್ಸವ ನಾನ್ ತಿನ್ನಿಸ್ದಾಗ ನೀನ್ ತಿನ್ನಿಸ್ತೀಯಾ? ಓಕೆ. ಸೊ ಮಕ್ಕಳು ಜಾತ್ರೆ ಟೈಮಲ್ಲೆಲ್ಲ ಗೊಂಬೆಗಳು, ಆಟ ಸಾಮಾನೆಲ್ಲ ತೊಗೊಂಡಿರ್ತಾರೆ. ಸೊ ಅದನ್ನೆಲ್ಲ ನಾವು ಅಲ್ಲೇ ಬಿಟ್ಟು ಬಂದುಬಿಟ್ಟಿರ್ತೀವಿ. ಯಾಕೆಂದರೆ ಹೋದಾಗ ಬೇಕಾಗತ್ತೆ, ಮತ್ತು ಇಲ್ಲಿಂದ ನಾವು ತೊಗೊಂಡೋಗೋದು ತುಂಬಾ ಕಷ್ಟ, ಎಲ್ಲ ಲಗೇಜ್ ಜೊತೆಗೆ. ಅದಕ್ಕೆ ಅಲ್ಲಿರೋದನ್ನ ಅಲ್ಲೇ ಬಿಟ್ಟಿರ್ತೀವಿ. ಅಲ್ಲೂ ಕೂಡ ಒಂದು ಚೀಲ ಆಗಿದೆ. ಸೊ ಎಲ್ಲ ಆಟ ಸಾಮಾನೆಲ್ಲ ತಕ್ಕೊಂಡು ಆಟ ಆಡ್ತಾ ಇರ್ತಾರೆ. ನಮ್ಮ ಮಾವನೂ ಕೂಡ ಆಟ ಆಡಿಸ್ತಾ ಇರ್ತಾರೆ. ನನ್ನ ಮಕ್ಕಳಿಗೆ ನಮ್ಮ ಮಾವ ಇದ್ದರೆ ಸಾಕು, ತುಂಬಾ ಇಷ್ಟ ಆಗುತ್ತೆ, ತಾತನ ಜೊತೆ ಆಟ ಆಡ್ಬೋದು ಅಂತ. ಲೇಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡು, ಅಲ್ಲಿ ಇಟ್ಟಿದ್ದಾಳೆ, ಓಪನ್ ಮಾಡಿ ಇಟ್ಟಿದ್ದಾಳೆ ನೋಡು. ಸೊ ನಾವು ಕೂಡ ನನ್ನ ನಾದಿನ ವೇಟ್ ಮಾಡಿದ್ವಿ. ಆಲ್ರೆಡಿ 9:30 9:45 ಆಯಿತು. ಆಮೇಲೆ ಕಾಲ್ ಮಾಡಿ ಹೇಳಿದರು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಅಂದ್ಬಿಟ್ಟು. ಸೊ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟಿಗೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ದೋಸೆನ ಹಾಕ್ಕೊಂಡು ತಿಂತಾಯಿದ್ದೆ. ಸೊ ನನ್ನ ಮಕ್ಕಳು ಲೇಸ್ಗೆ ಜಗಳ ಮಾಡ್ತಾಯಿದ್ರು. ಸೊ ಇಬ್ಬರು ಶೇರ್ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ತಾ ಇದ್ದೆ. ಬೀಳ್ತೀಯಾ? ಅವನು ಎತ್ತ ನಿನ್ನ, ನೀನೆಲ್ಲ ಎತ್ತಕ್ಕಾಗುತ್ತೆ? ಬಾಯ್ ಬಾಯ್ ಬಾಯ್. ಸೊ ನಾದಿನಿ ಎಲ್ಲ ಬಂದು ತಿಂಡಿ ಎಲ್ಲ ತಿಂದು ಅವರತ್ತೆ ಕೂಡ ಬಂದಿದ್ದರು. ಸೊ ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಅವರು ಹೊರಟರು ಬೇರೆ ಫಂಕ್ಷನ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು. ಸೊ ನಾವು ಪಕ್ಕದ ಮನೆ ಗುಂಡ ಇವನು ನಾವು ಹೋದರೆ ಸಾಕು ಬಂದುಬಿಡ್ತಾನೆ. ಸೊ ಅವನಿಗೆ ಬಿಸ್ಕೆಟ್ ಹಾಕೋದು ಎಲ್ಲ ಮಕ್ಕಳು ಮಾಡ್ತಾ ಇರ್ತಾರೆ, ರೊಟ್ಟಿ ಚಪಾತಿ. ಸೊ ಅದಕ್ಕೆ ತುಂಬಾ ಇಷ್ಟ, ಬಂದು ಕುತ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಬಿಸ್ಕೆಟ್ನ ಹಾಕ್ತಾಯಿದ್ವಿ. ಸೊ ಮತ್ತೆ ನಾನು ವಿಡಿಯೋ ಕಂಟಿನ್ಯೂನೇ ಮಾಡಲಿಲ್ಲ, ನಿದ್ದೆ ಮಾಡಿಬಿಟ್ಟೆ. ಅದ್ರದ್ದು ನೆಕ್ಸ್ಟ್ ಡೇ ಮಾರ್ನಿಂಗು ಮಂಡೇ. ಸೊ ಶ್ರಾವಣ ಸೋಮವಾರ ಅಲ್ವಾ, ಸೊ ನಮ್ಮ ಮಾವ ಪೂಜೆ ಎಲ್ಲ ಮಾಡಬೇಕಿತ್ತು ಅಂತ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ತಾ ಇದ್ದೆ. ಸೊ ನಾನು ಊರಿಗೆ ಹೋದರೆ ಸಾಕು ರೆಗ್ಯುಲರಾಗಿ ಕಸ ಗುಡಿಸಿ ನೆಲ ಒರೆಸೋದು ಎಲ್ಲ ಮಾಡ್ತಾ ಇರ್ತೀನಿ. ನಮ್ಮತ್ತೆ ಅಡುಗೆ ತಿಂಡಿ ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಬೆಂಗಳೂರಲ್ಲಂತೂ ಹೆಲ್ಪರ್ ಬರ್ತಾರೆ. ಸೊ ನಾನೇನು ಮಾಡೋಕ್ಕೆ ಹೋಗಲ್ಲ. ಊರಿಗೆ ಹೋದರೆ ಕಂಪಲ್ಸರಿಯಾಗಿ ನಾನೇ ಮಾಡ್ತೀನಿ. ಸೊ ತಿಂಡಿಗೆ ನಮ್ಮತ್ತೆ ಇಡ್ಲಿ ಮಾಡ್ತಾಯಿದ್ರು, ಯಾಕೆಂದರೆ ಮಕ್ಕಳಿಗೆ ಇಡ್ಲಿ ದೋಸೆ ಎಲ್ಲ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ಮಿಕ್ಸ್ ಪಲ್ಯ ಕೂಡ ಮಾಡ್ತಾಯಿದ್ರು. ಇಡ್ಲಿಗೆ ಅದೊಂಥರ ಚೆನ್ನಾಗಿರುತ್ತೆ. ಸೊ ಆಮೇಲೆ ಸ್ವೀಟ್ ಚಟ್ನಿ ಕೂಡ ಮಾಡಿದರು, ಮಕ್ಕಳಿಗೆ ತುಂಬ ಇಷ್ಟ ಅದು ಸ್ವೀಟ್ ಚಟ್ನಿ. ಇಡ್ಲಿಗೆ ಒಂದೊಳ್ಳೆ ಕಾಂಬಿನೇಷನ್ನು. ಸೊ ಬಿಸಿಯಾಗಿ ಇಡ್ಲಿ ಇತ್ತು. ಸೊ ಎಲ್ಲ ತಿಂದ್ವಿ.
ಎಷ್ಟು ಆಟ ಸಾಮಾನಿದ್ರು ಅಡ್ಗೆ ಮನೆ ಆಟ ಸಾಮಾನು ಆಗ್ಲೇಬೇಕು. ಅಡಿಗೆ ಮನೆ ಪಾತ್ರೆಗಳೆಲ್ಲ ಆಟ ಸಾಮಾನು ಆಗ್ಬೇಕು. ತಿನ್ನು ತಿನ್ನು. ಏನಾಯ್ತು? ಸೊ ನಾನು ಫಿಶ್ ಬಗ್ಗೆ ಹೇಳೇ ಇತ್ತಿಲ್ಲ. ಅಕ್ವೇರಿಯಂ ಇದೆ ಸಣ್ಣದಾಗಿ. ಸೊ ಇದು ಆಲ್ಮೋಸ್ಟ್ 15 ಇಯರ್ಸ್ ಆಯ್ತಂತೆ ಈ ಫಿಶ್ಗಳನ್ನೆಲ್ಲ ತಗೊಂಡು. ನಾನು ಮದುವೆ ಆಗೋಕ್ಕಿಂತ ಮುಂಚೆನೇ ತಗೊಂಡಿದ್ರು. ಏನೂ ಆಗಿಲ್ಲ, ಚೆನ್ನಾಗಿದೆ ಫಿಶಸ್. ಈ ಕಡೆ ಬಾ, ಈ ಕಡೆ ಬಾ, ಸ್ವಲ್ಪ ನೋಡ್ರಿ ಆಯ್ತಾ? ಸಾಕು. ಕುಡಿ. ಚೆನ್ನಾಗಿದ್ಯಾ? ಸ್ವೀಟ್ ಆಗಿದ್ಯಾ? ಕುಡಿ ಕುಡೀರಿ ಅವ್ರೆ. ಖಾಲಿ ಇದು ಬಲ್ತೈತೆ ಸ್ವಲ್ಪ. ಕೊಡವಾ ನನಗೊಂಚೂರ? ಸೊ ನನ್ನ ಹಸ್ಬೆಂಡ್ ಊರು ಅರಸೀಕೆರೆಗೆ 1-2 ಕಿಲೋಮೀಟರ್ಸ್ ಆಗುತ್ತೆ. ಸೊ ಗಾಡಿಯಲ್ಲೇ ಓಡಾಡ್ಬೋದು. ಅದಕ್ಕೆ ಸಾಯಂಕಾಲ ನಮ್ಮ ಆಂಟಿ ಮನೆಗೆ ಹೋಗಿ, ಅರಸೀಕೆರೆಯಲ್ಲೇ ಇರೋದು. ಸೊ ಚಾಟ್ಸ್ ಎಲ್ಲ ತಿನ್ಕೊಂಡು ಮತ್ತೆ ಊರಿಗೆ ಹೋದ್ವಿ. ಚಿಂಟು ಚಿಂಟು ನೋಡಿ ಚಿಂಟು. ಈಗ್ಲೇ ಬೇಡ ಚಿನಿ, ಇನ್ನೊಂದ್ ಸ್ವಲ್ಪ ಹೊತ್ತು ಹೋಗ್ಲಿ. ಟೌನ್ ಬಿಡ್ಬೇಕು, ಆಮೇಲೆ ಇವಾಗಲೇ ಎಲ್ಲ ಹೋಗ್ಬಾರ್ದು. ಸೊ ನಾನು ಹಿಂದಿನ ಬ್ಲಾಗಲ್ಲೇ ಹೇಳಿದ್ದೆ, ನಮ್ಮ ಅತ್ತೆ ತಮ್ಮನ ಹೆಂಡತಿ ಅವ್ರ ಮಗಳು ಎಲ್ಲ ಮಂಗಳಗೌರಿ ಪೂಜೆನ ಉದ್ಯಾಪನೆ ಮಾಡ್ತಾ ಇದ್ದಾರೆ ಅಂತ. ಸೊ ಅದಕ್ಕೆ ನಮ್ಮ ಅತ್ತೆ ಹಿಂದಿನ ದಿನನೇ ಹೋಗಿದ್ರು, ಯಾಕೆಂದರೆ ಎಲ್ಲ ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಬೆಳಗ್ಗೆ ಹೊರಟೆ. ಸೊ ನಮ್ಮ ಆಂಟಿ ಮಗ ಬಿಡ್ತಾ ಇದ್ದಾನೆ ಅವ್ರ ಊರಿಗೆ. ಸೊ ಅರಸೀಕೆರೆಯಿಂದ ಸ್ವಲ್ಪ ದೂರನೇ ಆಗುತ್ತೆ ಅವ್ರೂರು. ಆಲ್ಮೋಸ್ಟ್ 10-15 ಕಿಲೋಮೀಟರ್ಸ್ ಆಗುತ್ತೆ. ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಸತ ಆ್ಯಡ್ ಮಾಡಿದ್ದೀನಿ ಹಿಂದಿನ ದಿನ. ಅವರೆಲ್ಲರೂ ಯಾವ ರೀತಿ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿದ್ದಾರೆ ಮಂಗಳಗೌರಿ ಪೂಜೆಗೆ ಅಂತ. ಸೊ ಆಂಟಿ ಆಲ್ಮೋಸ್ಟ್ ಒಂದು 33-35 ಇಯರ್ಸಿಂದ ಮಂಗಳಗೌರಿ ಪೂಜೆನ ಮಾಡ್ತಾ ಬಂದಿದ್ದಾರೆ. ಇವಾಗ ಉದ್ಯಾಪನೆನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರ ಮಗಳು ಕೂಡ 3 ಇಯರ್ಸಿಂದ ಮಂಗಳಗೌರಿ ಪೂಜೆನ ಮಾಡ್ತಾ ಇದ್ಲು. ಇವಾಗ ಅವಳು ಸತ ಅಮ್ಮನ ಜೊತೆನೆ ಮಂಗಳಗೌರಿ ಪೂಜೆನ ಉದ್ಯಾಪನೆ ಮಾಡ್ತಾ ಇದ್ದಾರೆ. ಸೊ ಸ್ವಾಮಿಗಳು ಹೇಳಿದ್ರಂತೆ ಆಂಟಿಗೆ 16 ಜೊತೆ ಮರದ ಬಾಗಣ ಕೊಡಬೇಕು, ಮತ್ತು ಮಗಳಿಗೆ 5 ಜೊತೆ ಮರದ ಬಾಗಣ. ಸೊ ಹಿಂದಿನ ದಿನ ಎಲ್ಲರೂ ಮರದಕ್ಕೆ ಸಾಮಾನು ಎಲ್ಲ ತುಂಬಿದ್ರಂತೆ. 5 ಥರದ ಹಣ್ಣು ಮತ್ತು ಕರ್ಜಿಕಾಯಿ, ಚಕ್ಲಿ, ಚಿಗಣಿ, ತಂಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ಅದನ್ನೆಲ್ಲ ತುಂಬಬೇಕಿತ್ತು ಮರಕ್ಕೆ. ಸೊ ಅದೇ ಆಲ್ಮೋಸ್ಟ್ 1-2 ಅವರ್ಸ್ ಮೇಲೆ ಆಗತ್ತೆ. ಬೆಳಗ್ಗೆ ಎದ್ದು ಎಲ್ಲರೂ ಮತ್ತೆ ಮಂಗಳಗೌರಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾರೆ. ಮತ್ತು ಅದ್ರ ಜೊತೆಗೆ ನವಗ್ರಹ ಪೂಜೆ ಸತ ಮಾಡಬೇಕು, ಮತ್ತು ಮಂಗಳಗೌರಿ ಪೂಜೆದು ಕತೆ ಎಲ್ಲ ಓದ್ತಾರೆ. ಸೊ ತುಂಬಾ ಕೆಲಸ ಇರುತ್ತೆ. ನಾವು ಸತ ಮಾಡಿದ್ದೆ ಇದು, ಬಟ್ ನಾನು 5 ವರ್ಷಕ್ಕೇನೆ ಮಂಗಳಗೌರಿ ಪೂಜೆನ ಉದ್ಯಾಪನೆನ ಮಾಡಿದ್ದೆ. ಸೊ ನಾನು 16 ಜೊತೆ ಮರದ ಬಾಗಣನ ಕೊಟ್ಟಿದ್ದೆ ಅವಾಗ. ಸೊ ನಮ್ಮ ಅತ್ತೆ ಮನೆಯಲ್ಲಿ ಲಾಸ್ಟ್ 2 ಇಯರ್ಸ್ ಬ್ಯಾಕು ನಮ್ಮ ಅತ್ತೆ ತಂಗಿನೂ ಸತ ಮಂಗಳಗೌರಿ ಪೂಜೆನ ಮಾಡಿ ಉದ್ಯಾಪನೆನ ಮಾಡಿದರು. ಸೊ ವರ್ಷ ಒಬ್ಬರಲ್ಲ ಒಬ್ಬರು ಮಂಗಳಗೌರಿ ಪೂಜೆನ ಉದ್ಯಾಪನೆನ ಮಾಡ್ತಾ ಬಂದಿದ್ದಾರೆ ನಮ್ಮ ಅತ್ತೆ ಮನೆಯಲ್ಲಿ. ಸೊ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಗೌರಿಗೆ. ಮತ್ತು ಗಣೇಶನ ಪೂಜೆ, ಶಿವ ಪಾರ್ವತಿ ಪೂಜೆ ಅದು ಸತ ಎಲ್ಲ ಮಾಡಿದರು. ನಾನು ಹೋಗಿ ಇವಾಗ ಎಲ್ಲ ಪೂಜೆನೆಲ್ಲ ಮಾಡ್ತಾ ಇದ್ದೆ. ಸೊ ಫ್ರೆಂಡ್ಸ್,
ಫಂಕ್ಷನ್ಸ್ಗಳಲ್ಲಿ ಎಲ್ಲ ರಿಲೇಷನ್ಸು ಸೇರ್ಕೊಳ್ತೀವಿ, ಬರೀ ಮಾತಾಡ್ತಾನೇ ಇರ್ತೀವಿ. ಮತ್ತು ಮನೆ ತುಂಬ ಜನ ಆಗಿಬಿಡ್ತೀವಿ. ನೀವು ಎಲ್ಲಿ ನೋಡಿದರೂ ಜನ ಇರ್ತಾರೆ. ಲೈಕ್ ಅಡುಗೆ ಮನೆಗೆ ಹೋದರೂ ಅಲ್ಲೊಂದು ಗ್ರೂಪ್ ಇರುತ್ತೆ, ರೂಮ್ಗೆ ಹೋದರೂ ಅಲ್ಲೊಂದು ಗ್ರೂಪ್ ಜನ ಮಾತಾಡ್ತಾ ಇರ್ತೀವಿ, ಹಾಲಲ್ಲೂ ಜನ ಇರ್ತಾರೆ ಮಾತಾಡ್ತಾ ಇರ್ತಾರೆ. ಬಟ್ ಎಲ್ಲ ಕಡೆನೂ ಬೇರೆ ಬೇರೆ ಟಾಪಿಕ್ ಆಗಿರುತ್ತೆ. ಸೊ ಅದೊಂಥರ ಚೆನ್ನಾಗಿರುತ್ತೆ. ಎಲ್ಲ ರಿಲೇಷನ್ಸ್ ಎಲ್ಲ ಸೇರಿಕೊಂಡು ಫಂಕ್ಷನ್ಸಲ್ಲಿ ಕಾಲು ಎಳೆಯೋದು, ಜೋಕ್ಸ್ ಮಾಡೋದು ಮಾಡ್ತಾನೆ ಇರ್ತೀವಿ. ಸೊ ತುಂಬಾ ಚೆನ್ನಾಗಿತ್ತು. ಎಲ್ಲ ರಿಲೇಷನ್ಸ್ನೆಲ್ಲ ಮೀಟ್ ಮಾಡಿ ಮಾತಾಡಿಕೊಂಡು ಟೈಮೆಲ್ಲ ಸ್ಪೆಂಡ್ ಮಾಡಿ ಇರು ಆಮೇಲೆ ಗುಡ್ಸೋಣ. ಸೊ ನಂದು ಪೂಜೆ ಎಲ್ಲ ಆದಮೇಲೆ ಅರಿಶಿನ ಕುಂಕುಮ ಕೊಟ್ಟು ನನಗೂ ಸತ ತಟ್ಟೆ ಬಾಗಿಣನ ಕೊಟ್ಟರು. ಯೂಟ್ಯೂಬಲ್ಲಿ ಬರ್ತೀಯಾ? ಓಕೆ, ಹೋಗಿ ಆಟ ಆಡೋಗ್ರಿ, ನಿಧಾನ. ಸೊ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಕರ್ಗಡ್ಬು, ಕಾಯಿ ಹಾಲು, ಒಬ್ಬಟ್ಟಿನ ಸಾರಂತೂ ತುಂಬಾ ಚೆನ್ನಾಗಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸತ ಹೊರಟ್ವಿ. ಟ್ರೈನು ಅರಸೀಕೆರೆಯಿಂದ ಇತ್ತು, ನಾವು ರಿಸರ್ವೇಷನ್ ಬೇರೆ ಮಾಡಿಸಿದ್ವಿ. ಸೊ ಅದಕ್ಕೆ ನಾನು ಬೇಗ ಅವ್ರ ಊರಿಂದ ಹೊರಟ್ವಿ. ರೈಲ್ವೆ ಸ್ಟೇಷನ್ಗೆ ನಮ್ಮ ಮಾವನೇ ಬಂದು ಟ್ರೈನೆಲ್ಲ ಹತ್ತಿಸಿದ್ರು. ನನ್ನ ಮಕ್ಕಳಿಗೆ ಹಿಂದ್ಗಡೆ ಸೀಟಲ್ಲಿ ಇಬ್ಬರು ಮಕ್ಕಳು ಸಿಕ್ಕಿದ್ರು. ಅವ್ರ ಜೊತೆ ಚೆನ್ನಾಗಿ ಆಟ ಆಡಿದ್ರು ಬ್ಯಾಂಗ್ಳೂರು ಬರೋವರೆಗೂ. ಸೊ ಅವ್ರ ಮಕ್ಕಳು ತುಂಬ ಸೈಲೆಂಟ್ ಆಗಿದ್ರಂತೆ. ಇವ್ರು ಬಂದಿದ್ದ ತಕ್ಷಣನೇ ಆಟ ಸ್ಟಾರ್ಟ್ ಆಗೋಯ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.